ರೆಸ್ಟೋರೆಂಟ್ ಸ್ಟೈಲ್ ನಲ್ಲಿ ಯಾವ ರೀತಿಯಾಗಿ ಮಶ್ರೂಮ್ ಕರಿನ ತುಂಬಾನೇ ಟೇಸ್ಟಿಯಾಗಿ ಮಾಡಬಹುದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ಮಶ್ರೂಮ್ ನನ್ನ 5 ನಿಮಿಷ ನೀರಿನಲ್ಲಿ ನೆನೆಸಿ ಈ ರೀತಿಯಾಗಿ ಸಿಪ್ಪೆನ ಸುಲಿದು ಕಟ್ ಮಾಡಿ ಇಟ್ಕೊಳ್ಬೇಕು. ನಂತರ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಎಣ್ಣೆನ ಹಾಕಿ ಹಸೆ ವಾಸನೆ ಹೋಗುವವರೆಗೂ ಕಟ್ ಮಾಡಿರುವಂತಹ ಮಶ್ರೂಮ್ ನ ಅರಿಶಿನ ಪುಡಿನ ಹಾಕಿ ಬೇಯಿಸಿ ಇಟ್ಕೊಳ್ಬೇಕು. ನಂತರ ಅದೇ ಫ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಉದ್ದಾಗಿ ಕಟ್ ಮಾಡಿ ಇಟ್ಕೊಂತ 2 ಈರುಳ್ಳಿ ಮತ್ತು 2 ಟೊಮೆಟೊನ ಹಾಕೊಂಡು ಸಾಫ್ಟ್ ಆಗೋವರೆಗೂ ಬೇಯಿಸಿಕೊಂಡು ಏಲಕ್ಕಿ ಮತ್ತೆ ಲವಂಗ, ಬೆಳ್ಳುಳ್ಳಿ ಮತ್ತೆ ಹಸಿ ಶುಂಠಿ, ಗೋಡಂಬಿ ಪೀಸಸ್ ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆರೋದಕ್ಕೆ ಬಿಟ್ಟು ಸಣ್ಣ ಮಿಕ್ಸಿ ಜಾರಿಗೆ ಹಾಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ನೀರ್ ಹಾಕದೆ ರುಬ್ಬಿ ಇಟ್ಕೊಳ್ಬೇಕು. ನಂತರ ಸ್ಟವ್ನ ಆನ್ ಮಾಡಿ ಎಣ್ಣೆನ ಹಾಕೊಂಡು ಸಣ್ಣದಾಗಿ ಚಾಪ್ ಮಾಡಿರುವಂತಹ ಈರುಳ್ಳಿ ಮತ್ತೆ ಹಸಿ ಮೆಣಸಿನಕಾಯಿನ ಹಾಕಿ ಮಾಡಿ ಇಟ್ಕೊಂಡಿರುವಂತಹ ಪೇಸ್ಟ್ ಅನ್ನ ಹಾಕೊಂಡು ಧನಿಯಾ ಪುಡಿ ಮತ್ತೆ ಗರಂ ಮಸಾಲಾ ಪುಡಿನ ಹಾಕೊಂಡು ಅಚ್ಚ ಖಾರದ ಪುಡಿನ ಕೂಡ ಹಾಕೊಳ್ಬೇಕು. ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎಣ್ಣೆ ಮತ್ತು ಮಸಾಲೆ ಸಪರೇಟ್ ಆಗುವವರೆಗೂ ಲಿಡ್ ಅನ್ನ ಕ್ಲೋಸ್ ಮಾಡಿ ಇಟ್ಕೊಳ್ಬೇಕು. ನಂತರ ಅವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಮಶ್ರೂಮ್ ನ ಹಾಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಂಡು ಮಿಕ್ಸಿ ತೊಳೆದ ನೀರನ್ನ ಇದರೊಳಕ್ಕೆ ಹಾಕೊಂಡು ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನ ಹಾಕೊಂಡು ಲಿಡ್ ಅನ್ನ ಕ್ಲೋಸ್ ಮಾಡಿ 10 ನಿಮಿಷ ಬೇಯಿಸಿಕೊಂಡ್ರೆ ತುಂಬಾನೇ ಟೇಸ್ಟಿಯಾದ ಮತ್ತು ಮೇಲೆ ಬೇಕಿದ್ರೆ ಕಸೂರಿ ಮೇಥಿನೂ ಕೂಡ ಸೇರಿಸಿಕೊಳ್ಬಹುದು. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಟೇಸ್ಟಿಯಾದ ಮಶ್ರೂಮ್ ಕರಿ ರೆಡಿ ಆಗಿರುತ್ತೆ. ಥ್ಯಾಂಕ್ ಯು.